ವಿದ್ಯಾರ್ಥಿಗಳೇ ಗಮನಿಸಿ, ಕೇವಲ 99 ರೂಪಾಯಿಗೆ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳು ಮತ್ತು ನೋಟ್ಸ್ಗಳು ನಿಮಗೆ ಬೇಕಾದರೆ ಕರೆ ಮಾಡಿ. ದ್ವಿತೀಯ PUCಯಲ್ಲಿ ಭೂಗೋಳಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಈಗಾಗಲೇ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಮತ್ತು ಪ್ರಿಪರೇಟರಿ ಎಕ್ಸಾಮ್ 1 ಇದರ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ಮಾಡಿದ್ದೀನಿ. ಈಗ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಉತ್ತರಗಳನ್ನು ಈಗ ನಾವು ನೋಡೋಣ. ನೋಡಿ, ಇವತ್ತು ಕನ್ನಡದಲ್ಲಿ ಬಹಳಷ್ಟು ಪ್ರಶ್ನೆಗಳು 50 to 60% ಎಲ್ಲ ಮಾಡೆಲ್ ಕ್ವಶನ್ ಪೇಪರಿಂದ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರಿಂದನೇ ಬಂದಿದ್ವು. ಆದ ಕಾರಣ ನೀವು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಮತ್ತು ಈ ಪ್ರಿಪರೇಟರಿ ಕ್ವಶನ್ ಪೇಪರ್ಗಳನ್ನ ಪ್ರೀವಿಯಸ್ ಇವನ್ನ ನೋಡೋದು ತುಂಬ ಮುಖ್ಯ ಇದೆ. ಆದ ಕಾರಣ ಈಗ ಪ್ರಿಪರೇಟರಿ ಎಕ್ಸಾಮ್ 2ದ ಒಂದು ಪತ್ರಿಕೆಯ ಮಾದರಿ ಉತ್ತರಗಳನ್ನು ನೋಡೋಣ. ಮತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋವಿಂಗ್ ಅವುಗಳನ್ನು ಒಂದು ಪ್ರೀವಿಯಸ್ ಏನು ಕ್ವಶನ್ ಪೇಪರ್ ಸುಮಾರು 12 to 15 ಕ್ವಶನ್ ಪೇಪರ್ನಿಂದ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದರಿಂದ ನೀವು ಅದನ್ನು ಪೂರ್ತಿ ನೋಡಿಕೊಂಡ್ರೆ ಔಟ್ ಆಫ್ 20 to 20 ನೀವು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ಈಗ ನೋಡೋಣ. ಒರಿಜಿನ್ ಆಫ್ ಸ್ಪೀಸೀಸ್ ಗ್ರಂಥ ಬರೆದವರು ಚಾರ್ಲ್ಸ್ ಡಾರ್ವಿನ್. 2012ರ ವಿಶ್ವಸಂಸ್ಥೆಯ ಜನಸಂಖ್ಯೆ ಅಂಕಿಅಂಶಗಳ ಪ್ರಕಾರ ಪ್ರಪಂಚದ ಒಟ್ಟು ಜನಸಂಖ್ಯೆ 7 ಬಿಲಿಯನ್. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ನೀವು ಪಾಸ್ ಮಾಡ್ಕೊಂಡು ನೋಡ್ಬೋದು. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನೋಡಿ, 4 ಹೇಳಿಕೆಗಳನ್ನು ನೋಡ್ಕೊಳ್ಳಿ. ಇಲ್ಲಿ 1, 2, 3 ಸರಿ. ಅಂದರೆ ಬೇಟೆಗಾರಿಕೆಯು ಬುಡಕಟ್ಟು ಜನರಿಗೆ ಉಡುಪು ಮತ್ತು ವಸತಿಗಳನ್ನು ಪೂರೈಸುತ್ತದೆ. ಅತಿಯಾದ ಬೇಟೆಗಾರಿಕೆಯಿಂದ ಜೀವಿಗಳ ಸಂತತಿ ನಿರ್ಮೂಲನೆಯಾಗುತ್ತದೆ. ಸಮಶೀತೋಷ್ಣ ವಲಯದಲ್ಲಿ ಒಂದೇ ಜಾತಿಯ ಮರಗಳು ಕಂಡುಬರುತ್ತವೆ. ಇವು 3 ಏನಿದಾವೆ ಹೇಳಿಕೆಗಳು ಸರಿಯಾಗಿವೆ. ಜೂಮಿಂಗ್ ಎನ್ನುವುದು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಒಂದಾಗಿದೆ ಅನ್ನೋದು ತಪ್ಪು. ಭಾರತೀಯ ಕೃಷಿಗೆ ನೀರಾವರಿ ಸೌಲಭ್ಯವು ಅತ್ಯವಶ್ಯಕ. ಭಾರತದಲ್ಲಿ ಅನಿಯಮಿತ, ಅನಿಶ್ಚಿತ, ಕನಿಷ್ಠ ಮಳೆ ಮತ್ತು ಬರಗಾಲದ ಸಂಭವನೀಯತೆ ಸಾಮಾನ್ಯವಾಗಿವೆ. ನೋಡಿ, ಇದು ಅಸರ್ಷನ್ ಮತ್ತು ರೀಸನಿಂಗ್ ಎರಡೂ ಸರಿಯಾಗಿದೆ. ಇಲ್ಲಿ ಸಿ ಯಲ್ಲಿ ಆ ಒಂದು ಇದನ್ನು ಕೊಟ್ಟಿರೋದ್ರಿಂದ ಅದು ಸರಿಯಾಗಿದೆ. ಇನ್ನು ವಿಮಾನ ನಿಲ್ದಾಣಗಳು ಮತ್ತು ಇದರ ಹೆಸರುಗಳನ್ನು ಕೊಟ್ಟಿದ್ದಾರೆ. ಹಿಂದಿನ ಒಂದು ಇದರಲ್ಲಿ ನಾವು ರೈಲ್ವೆ ನಿಲ್ದಾಣಗಳು ಅದರದ ಒಂದು ವಲಯಗಳ ಇದನ್ನು ನೋಡಿದೆವು. ಇಲ್ಲಿ ವಿಮಾನ ನಿಲ್ದಾಣ ಕೊಟ್ಟಿದ್ದಾರೆ. ನೋಡಿ, ಮುಂಬೈ ಇದು ಎಲ್ಲಿಗೆ ಇದೆ? ಮುಂಬೈಗೆ ಏನಂತೀವಿ ನಾವು? ಸಹಾರಾ ವಿಮಾನ ನಿಲ್ದಾಣ ಇದೆ. ದೆಹಲಿಯಲ್ಲಿ ಯಾವುದಿದೆ? ಇಂದಿರಾ ಗಾಂಧಿ ಇದೆ. ಬೆಂಗಳೂರಲ್ಲಿ ಯಾವುದಿದೆ? ಕೆಂಪೇಗೌಡ ಇದೆ. ಹೈದರಾಬಾದ್ನಲ್ಲಿ ಯಾವುದಿದೆ? ರಾಜೀವ್ ಗಾಂಧಿ ಇದೆ. ನೋಡಿ, ತುಂಬ ಸುಲಭವಾದನ್ನು ಕೇಳಿದ್ದಾರೆ. ಆವರಣದಲ್ಲಿ ನೀಡಿರುವ ಸೂಕ್ತವಾದ ಪದವನ್ನು ಆರಿಸಿಬಿಟ್ಟು ಬರೆಯಿರಿ ಎಂದರೆ ಅಂಥ್ರಪೋ ಪದದ ಅರ್ಥ ಮಾನವ. 2012 ಪ್ರಕಾರ ಪ್ರಪಂಚದ ಜನಸಂಖ್ಯಾ ಬೆಳವಣಿಗೆ ದರ 1.1%. ನಾರಾಯಣಪುರ ಅಣೆಕಟ್ಟೆಯನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಪೆಟ್ರೋಲಿಯಂ, ಜಲಜನಕ ಮತ್ತು ಇಂಗಾಲಗಳ ತೈಲ ರೂಪದ ಮಿಶ್ರಣ ವಸ್ತುವಾಗಿದೆ. ಇಸ್ರೋದ ಕೇಂದ್ರ ಕಚೇರಿ ಇರುವ ಸ್ಥಳ ಬೆಂಗಳೂರು. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಆಲ್ರೆಡಿ ಹೊಂದಿಸಿ ಬರೆದಿದೆ ಇಲ್ಲಿ. ತೃತೀಯ ಉದ್ಯೋಗಗಳು ಸಾರಿಗೆ ಮತ್ತು ಸಂಪರ್ಕ, ದೂರದರ್ಶನ ಜಾನ್ ಲೋಗಿ ಬ್ಲೇಡ್, ಮೆಗಲೋಪೋಲಿಸ್ ಜೀನ್ ಗೋಟ್ಮನ್, ಅನುತ್ಪಾದಕ ಜನಸಂಖ್ಯೆ ಮಕ್ಕಳು ಮತ್ತು ವೃದ್ಧರು, ಸುವಾಸದ ಸಾಂಬಾರುಗಳ ರಾಣಿ ಏಲಕ್ಕಿ. ಇನ್ನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಫ್ರೀಡ್ರಿಚ್ ರ್ಯಾಡ್ಜೆಲ್ ಬರೆದ ಗ್ರಂಥವನ್ನು ಹೆಸರಿಸಿ. ಆಂಥ್ರಪೋಜಿಯೋಗ್ರಫಿ. ಆಂತರಿಕ ವಲಸೆಯನ್ನು ಅರ್ಥೈಸಿ. ನೋಡಿ, ಒಂದು ದೇಶದ ಒಳಗಡೆ ಒಂದು ಪ್ರದೇಶದಿಂದ ಇನ್ನೊಂದು ಸ್ಥಳಕ್ಕೆ ಜನರು ಸ್ಥಳಾಂತರ ಹೊಂದುವುದನ್ನು ಆಂತರಿಕ ವಲಸೆ ಅಂತ ಅಂತೀವಿ. ಒಂದು ಉದಾಹರಣೆಗೆ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ. ದ್ವಿತೀಯ ಆರ್ಥಿಕ ವೃತ್ತಿಗಳೆಂದರೇನು? ನೋಡಿ, ಆರ್ಥಿಕ ವೃತ್ತಿಗಳಲ್ಲಿ ಯಾವ್ಯಾವ ಬರ್ತವೆ ಎಲ್ಲವನ್ನು ನೀವು ತಿಳ್ಕೋಬೇಕು. ಪ್ರಾಕೃತಿಕವಾಗಿ ಉತ್ಪಾದಿಸಲ್ಪಡುವ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ಹಾಗೂ ಮೌಲ್ಯವುಳ್ಳ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ದ್ವಿತೀಯ ಆರ್ಥಿಕ ವೃತ್ತಿಗಳು ಅಂತ ಕರಿತೀವಿ. HAL ಅಂದ್ರೆ ಏನು? ನೋಡಿ, ಇವು ಲಾಂಗ್ ಫಾರ್ಮ್ ಅನ್ನು ನೆನಪಿಟ್ಕೋಬೇಕು ನೀವು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಭಾರತ ಪ್ರಥಮ ವೃತ್ತಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು? ಹಿಕ್ಕೀಸ್ ಗ್ಯಾಜೆಟ್. 1779ರಲ್ಲಿ ಕಲ್ಕತ್ತಾದಲ್ಲಿ ಪ್ರಕಟಿಸಿದರು. ಇನ್ನು 2-3 ವಾಕ್ಯ ನೋಡಿ. ವಸತಿ ಭೂಗೋಳಶಾಸ್ತ್ರದ ಪ್ರಮುಖ ಮೂಲಾಂಶಗಳನ್ನು ಉಲ್ಲೇಖಿಸಿ. ನೋಡಿ, ನಾನು ಪ್ರತಿಯೊಂದು ಓದೋದಿಲ್ಲ, ನೋಡ್ತಾ ಹೋಗಿ. ಮಿನಿಮಮ್ 360 ಪಿಕ್ಸೆಲಲ್ಲಿ ವಿಡಿಯೋ ಇಟ್ಕೊಳ್ಳಿ, ಅಂದರೆ ಕಾಣುತ್ತೆ ನಿಮಗೆ. ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ಪಟ್ಟಿ ಮಾಡಿ. ಮರ ಕಡಿಯುವ ಉದ್ಯಮವು ಸಮಶೀತೋಷ್ಣ ವಲಯದಲ್ಲಿ ಏಕೆ ಹೆಚ್ಚು ಅಭಿವೃದ್ಧಿಯಾಗಿದೆ? 19ನೇ ಪ್ರಶ್ನೆ. ಇನ್ನು ಆಡಳಿತ ನಗರಗಳು ಎಂದರೇನು? ಉದಾಹರಣೆ ಕೊಡಿ. ನೋಡಿ, ಆಡಳಿತ ಕಾರ್ಯದಲ್ಲಿ ನಿರತವಾಗಿರುವ ನಗರಗಳನ್ನ ಆಡಳಿತ ನಗರಗಳಂತಾರೆ. ನವದೆಹಲಿ, ಕ್ಯಾನ್ಬೆರಾ, ಬೀಜಿಂಗ್, ಅಡೀಸ್ ಅಬಾಬಾ, ವಾಷಿಂಗ್ಟನ್ DC ಮತ್ತು ಲಂಡನ್. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ. ನೋಡಿ, ನೀರಾವರಿ ಪೂರೈಕೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಪ್ರವಾಹ ನಿಯಂತ್ರಣ, ಮಣ್ಣಿನ ಸಂರಕ್ಷಣೆ, ಅರಣ್ಯೀಕರಣ, ಕುಡಿಯುವ ನೀರಿನ ಪೂರೈಕೆ, ಜಲಸಂಚಾರ, ಮೀನುಗಾರಿಕೆ, ಮನರಂಜನೆ, ವನ್ಯಜೀವಿಗಳ ಸಂರಕ್ಷಣೆ, ಪ್ರಾಣಿಗಳಿಗೆ ಆಹಾರ ಮತ್ತು ಜನರಿಗೆ ಉದ್ಯೋಗ ಕಲ್ಪಿಸುವುದು. ಸೌರಶಕ್ತಿಯನ್ನು ಉಪಯೋಗಿಸಿಕೊಳ್ಳುವ ವಿಧಾನಗಳನ್ನು ತಿಳಿಸಿ. ನೋಡಿ, ಶಾಖೋತ್ಪನ್ನ ಶಕ್ತಿ, ಫೋಟೋವೋಲ್ಟಾಯಿಕ್, ದ್ಯುತಿ ಸಂಶ್ಲೇಷಣಾ ವಿಧಾನ. ಭಾರತದ ಆಮದು ಮತ್ತು ರಫ್ತುಗಳ ವ್ಯತ್ಯಾಸವೇನು? ನೋಡಿ, ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಆಮದು ಅಂದ್ರೇನು? ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಸರಕುಗಳನ್ನು ತರಿಸಿಕೊಳ್ಳೋದು. ಉದಾಹರಣೆಗೆ ಜಪಾನ್ನಿಂದ ಭಾರತಕ್ಕೆ.
ರಫ್ತು ಅಂದ್ರೇನು, ನಮ್ಮ ದೇಶದಿಂದ ಬೇರೆ ದೇಶಗಳ ಸರಕುಗಳನ್ನು ಬೇಡಿಕೆ ಇರುವಂತಹ ರಾಷ್ಟ್ರಗಳಿಗೆ ರವಾನಿಸುವುದು. ಉದಾಹರಣೆಗೆ ಭಾರತದಿಂದ ಅಮೆರಿಕಕ್ಕೆ. ಅರಣ್ಯ ಸಂರಕ್ಷಣೆಯ 4 ಕ್ರಮಗಳನ್ನು ತಿಳಿಸಿ. ನೋಡಿ, ಪ್ರತಿಯೊಂದು ಓದ್ತಾ ಹೋದ್ರೆ ದೊಡ್ಡದಾಗುತ್ತೆ, ನೋಡಿಕೊಳ್ಳಿ. ಇನ್ನು ವಿಭಾಗ ಸಿ ಯಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ 7 ಪ್ರಶ್ನೆಗಳಿಗೆ 20 ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿ ಅಂದಿದ್ದಾರೆ. ಒಂದೊಂದಕ್ಕೆ ಇಲ್ಲಿ ನಿಮಗೆ 5 ಅಂಕ ಇರ್ತದೆ. ಮಾನವ ಅಭಿವೃದ್ಧಿ ಅಂದ್ರೇನು, ಮಾನವ ಅಭಿವೃದ್ಧಿಯ ಮಾಪನವನ್ನು ಕುರಿತು ಚರ್ಚಿಸಿ. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೂಡ ಇದು ಬಂದಿದೆ. ನೋಡಿ, ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಬಗ್ಗೆ ಹೇಳಬೇಕು, ಮಾನವ ಬಡತನ ಸೂಚ್ಯಾಂಕದ ಬಗ್ಗೆ ಹೇಳಬೇಕು. ಇವನ್ನೆಲ್ಲ ನೀವು ಒಂದೊಂದೇ ಪಾಯಿಂಟ್ಗಳನ್ನು ಒಂದೊಂದು ಲೈನ್ ಆದರೂ ಹೇಳ್ತಾ ಹೋಗಬೇಕು. ಇನ್ನು ಭೂ ಸಾರಿಗೆ ವಿಕಾಸ ಮತ್ತು ಮಹತ್ವದ ಬಗ್ಗೆ ಬರೆಯಿರಿ. ನೋಡಿ, ಭೂ ಸಾರಿಗೆ ವಿಕಾಸ ಮತ್ತು ಮಹತ್ವ, ಅಲ್ಲಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಬೋದು ನೀವು. ಭೂ ಸಾರಿಗೆ ವಿಕಾಸ ಮತ್ತು ಮಹತ್ವ. ಇನ್ನು ನೆಕ್ಸ್ಟ್, ಭಾರತದಲ್ಲಿ ತೀವ್ರ ಜನಸಂಖ್ಯಾ ಬೆಳವಣಿಗೆಗೆ ಕಾರಣವಾಗಿರುವ ಅಂಶಗಳನ್ನು ವಿಶ್ಲೇಷಿಸಿ. ನೋಡಿ, ಏನೇನು ಕಾರಣಗಳು? ಅಧಿಕ ಜನನ ಪ್ರಮಾಣ ಎದೆದರಿಂದ, ಕಡಿಮೆ ಮರಣ ಪ್ರಮಾಣ, ಇವೆಲ್ಲ ಪಾಯಿಂಟ್ಸ್ ಹೇಳಬೇಕು. ಬಾಲ್ಯ ವಿವಾಹ, ಸಾರ್ವತ್ರಿಕ ವಿವಾಹ, ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆ, ಅನಕ್ಷರತೆ, ಕಡಿಮೆ ಮರಣ ಪ್ರಮಾಣ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ವೈದ್ಯಕೀಯ ಸೌಲಭ್ಯ ವಿಸ್ತರಣೆ, ಇತರೆ ಕಾರಣಗಳಿಂದ. ಇನ್ನು ವಲಸೆಯನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳನ್ನು ಕುರಿತು ವಿವರಿಸಿರಿ. ಭಾರತದ ವಿವಿಧ ಭೂ ಬಳಕೆ ಮಾದರಿಯ ಸವಿವರ ನೀಡಿರಿ. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲೂ ಇದೆ. ಭಾರತದಲ್ಲಿ ವ್ಯವಸಾಯದ ಮಹತ್ವವನ್ನು ಕುರಿತು ಬರೆಯಿರಿ. ವ್ಯವಸಾಯದ ಮಹತ್ವವನ್ನು ಕುರಿತು ಬರೆಯಿರಿ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ನೀವು ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ ಓದ್ಕೊಂಡ್ರೆ ಪಾಸ್ ಆಗ್ಬೋದಾ ಅಂತ. ಖಂಡಿತವಾಗಿ ನೀವು ಕೇವಲ ಪಾಸ್ ಆಗಬೇಕು ಅಂದರೆ ಖಂಡಿತವಾಗಿ ನೀವು ಪಾಸ್ ಆಗ್ಬೋದು. ಭಾರತದಲ್ಲಿ ಹತ್ತಿ ಬೆಳೆಗೆ ಬೇಕಾದ ಭೌಗೋಳಿಕ ಅಂಶಗಳು ಯಾವುವು? ಹತ್ತಿಯ ಪ್ರಭೇದಗಳನ್ನು ವಿವರಿಸಿ. ಭಾರತದಲ್ಲಿ ಮ್ಯಾಂಗನೀಸ್ ಉಪಯೋಗ, ಹಂಚಿಕೆ ಮತ್ತು ಉತ್ಪಾದನೆಗಳನ್ನು ಕುರಿತು ವಿವರಿಸಿ. ನೋಡಿ, ಉಪಯೋಗದ ಬಗ್ಗೆ ಬರೀಬೇಕು, ಹಂಚಿಕೆ ಮತ್ತು ಉತ್ಪಾದನೆ ಎಲ್ಲದರ ಬಗ್ಗೆ ಸ್ವಲ್ಪ ಬರೀಬೇಕು ನೀವು. ಹಂಚಿಕೆಯಲ್ಲಿ ಒಡಿಶಾ, ಮಹಾರಾಷ್ಟ್ರ ಇಲ್ಲೆಲ್ಲ. ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಸಂರಕ್ಷಣಾ ಕ್ರಮಗಳನ್ನು ವಿವರಿಸಿ. ನೋಡಿ, ಇಂಪಾರ್ಟೆಂಟ್ ಸಂರಕ್ಷಣಾ ಕ್ರಮಗಳು. ಇನ್ನು ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ವಿವರಿಸಿ. ನೋಡಿ, ಹುಬ್ಳಿ ಕಲ್ಕತ್ತಾ ಪ್ರದೇಶ, ಮುಂಬೈ ಪುಣೆ ಪ್ರದೇಶ, ಅಲ್ಲಿ ಏನೇನು ಅನುಕೂಲತೆ ಇದನ್ನು ಬರೀಬೇಕು ನೀವು. ಅಹಮದಾಬಾದ್ ವಡೋದರ ಪ್ರದೇಶ, ಮಧುರೈ ಕೊಯಮತ್ತೂರು ಬೆಂಗಳೂರು ಪ್ರದೇಶ, ಛೋಟಾ ನಾಗ್ಪುರ ಪ್ರದೇಶ, ದೆಹಲಿ ಮೀರತ್ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಕೊಲ್ಲಂ ತಿರುವನಂತಪುರ ಪ್ರದೇಶ. ಎಲ್ಲದರ ಬಗ್ಗೆ ಒಂದೊಂದು ಲೈನ್ ಬರೆದರೂ ಕೂಡ ನಿಮಗೆ ಅಂಕಗಳು ದೊರೆತವೆ. ಭಾರತದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಹಂಚಿಕೆ ಮತ್ತು ಉತ್ಪಾದನೆ ಕುರಿತು ಬರೆಯಿರಿ. ನೋಡಿ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಹಂಚಿಕೆ, ನೋಡಿ ಎಲ್ಲೆಲ್ಲಿ ಏನೇನು ಅನ್ನೋದನ್ನ ನೀವು ಬರೀಬೇಕು. ಬೊಕಾರೋ ಉಕ್ಕು ಕೈಗಾರಿಕೆ, ಬಿಲಾಯಿ ಉಕ್ಕು ಕೈಗಾರಿಕೆ, ದುರ್ಗಾಪುರ ಉಕ್ಕು ಕೈಗಾರಿಕೆ. ಇನ್ನು ಭಾರತದಲ್ಲಿ ರೈಲು ಸಾರಿಗೆ ಅಭಿವೃದ್ಧಿಯನ್ನು ಕುರಿತು ಬರೆಯಿರಿ. 36ನೇ ಪ್ರಶ್ನೆ. ಇನ್ನು 37ನೇ ನೋಡಿ, ಭಾರತದ ಮಹಾನಗರಗಳ ಕೊಳಚೆ ಪ್ರದೇಶಗಳ ಸಮಸ್ಯೆಗಳನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟ್, ಬಹಳಷ್ಟು ಸಾರಿ ಕೇಳಿದ್ದಾರೆ ಇದನ್ನ. ಕೊಳಚೆ ಪ್ರದೇಶಗಳ ಸಮಸ್ಯೆಗಳು. ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಿ. ಪ್ರಾಥಮಿಕ ದತ್ತಾಂಶಗಳ ಮೂಲಗಳನ್ನು ವಿವರಿಸಿ. ಹಿಂಗೆ ಕೇಳಬಹುದು. ಅದರ ಜೊತೆಗೆ ನಿಮಗೆ ಒಂದು ಸರಳ ಆಲೇಖವನ್ನು ರಚಿಸಲಿಕ್ಕೆ ಫಿಕ್ಸ್ ಆಗಿ ಕೇಳ್ತಾರೆ. ಒಂದು ಸರಳ ರೇಖಾ ಆಲೇಖವನ್ನು ರಚಿಸಿ ಅಂತ ಕೊಟ್ಟಿರುವ ಒಂದು ಇದನ್ನು ತೆಗೆದುಕೊಂಡು ನೀವು ಈ ರೀತಿ ರಚಿಸಬೇಕು. ಇನ್ನೊಂದು ವೃತ್ತಾಲೇಖವನ್ನು ರಚಿಸಲಿಕ್ಕೆ ಕೇಳ್ತಾರೆ. ನೀವು ಪರ್ಸೆಂಟೇಜ್ ತೆಗಿಬೇಕು, ಏನು ಕೊಟ್ಟಿರ್ತಾರಲ್ಲ ಅದರದ್ದು ಪರ್ಸೆಂಟೇಜ್ ಮಾಡಿಕೊಂಡು 360/100 ಮಾಡಿಕೊಂಡು ಈ ರೀತಿ ಇದನ್ನು ತಗೊಂಡು ಒಂದು ವೃತ್ತಾಲೇಖವನ್ನು ಇದನ್ನು ಮಾಡಬೇಕು. ಇನ್ನು ವಿಭಾಗ ಡಿಯಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಿದೆ. ಇದುವರೆಗೂ ನಾವು ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಮತ್ತು ನಿಮ್ಮ ಪ್ರಿಪರೇಟರಿ 1 ಮತ್ತು ಈಗ 2 ಅನ್ನು ಕೂಡ ನೋಡಿದೆವು. ಮುಂದೆ ನಿಮಗೆ ಮಹತ್ವದ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳ ಬಗ್ಗೆನೂ ಹೇಳ್ತೀನಿ. ಮತ್ತೆ ಭೇಟಿಯಾಗೋಣ.